ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಪ್ಲೀಸ್ ನೀವು ಲೈಕ್ ಕೊಡಿ. ನನಗೆ ಲೈಕ್ ಕೊಟ್ಟರೆ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿ ತಿಳ್ಕೊತೀನಿ. ಆಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಶೇರ್ ಮಾಡಿ, ಬೇರೆಯವ್ರಿಗೆಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ. ಮತ್ತು ನಾನು ಯಾವ ರೀತಿ ಅಡುಗೆ ಮಾಡ್ತೀನಿ ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಬನ್ನಿ ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಾಂದರೂ 200 ಗ್ರಾಮ್ ಅಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನ ಕಟ್ ಮಾಡ್ಕೊತೀನಿ. ಬಾಸ್ಮತಿ ಅಕ್ಕಿ, ಇಂಡಿಯಾ ಗೇಟ್ ಈ ಅಕ್ಕಿ ನಾನು ತೊಗೊತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಬಾಸ್ಮತಿ ಅಕ್ಕಿ 1 ಲೋಟ ತೊಗೊಂಡಿದ್ದೀನಿ. ಸೋನಾ ಮಸೂರಿ 1 ಲೋಟ ತೊಗೊಂಡಿದ್ದೀನಿ. ನಾನು ಅದೊಂದು ಲೋಟ ಇದೊಂದು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದು ಈಗ ಚೆನ್ನಾಗೆ ತೊಳೆದು ಸ್ವಲ್ಪ ಒಂದು 10 ನಿಮಿಷ ಇದನ್ನ ನೆನೆಸೋಣ. ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ಕೊತೀನಿ. ಒಂದು 4 ಸ್ಪೂನು ಎಣ್ಣೆ ಹಾಕ್ಕೊತೀನಿ. ಜಾಪತ್ರೆ ಎಲೆ, 3 ಏಲಕ್ಕಿ, ಅನಾನಸು, 2 ಪೆಪ್ಪರು ಮತ್ತು ಲವಂಗ 4, ಚಕ್ಕೆ, ಒಂಚೂರು ಜೀರಿಗೆ ಇಷ್ಟು ಹಾಕ್ಕೊತೀನಿ. ಈರುಳ್ಳಿ 2 ಉದ್ದಕ್ಕೆ ಕಟ್ ಮಾಡಿದ್ನ ಅದು ಹಾಕ್ಕೊತೀನಿ. ಚೆನ್ನಾಗೆ ಕಂದು ಬಣ್ಣ ಬರೋ ಗಂಟ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಈ ಸೈಜೊಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಾಗೇನೋ ಹಾಕ್ಕೊಬೋದು, ಇಲ್ಲಾಂದರೆ ಇನ್ನು 2 3 4 ಹೀಗೆ ಮಾಡ್ಕೊಬೋದು. ನೋಡಿ ಕೆಂಪಾಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ 1 ಸ್ಪೂನ್ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ 5 ಹಾಕ್ಕೊತೀನಿ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ಗಂಟ ಸುಮ್ಮನೆ ಹಿಂಗೆ ಸೀಳ್ಬಿಟ್ಟು ಹಾಕಿದ್ದೀನಿ ಹಸಿಮೆಣಸಿನ್ಕಾಯಿ. ತೀರಾನು ಖಾರ ಆಗಬಾರ್ದಲ್ಲ, ಅದಕ್ಕೆ 1 ಮುಷ್ಟಿ ಪುದೀನ ಹಾಕ್ಕೊಂಬಿಡ್ತೀನಿ. ಅದನ್ನು ಅಷ್ಟೇ ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಅದನ್ನು ಫ್ರೈ ಮಾಡ್ಕೊಂಬಿಡೋಣ. ಚೆನ್ನಾಗಿ ಫ್ರೈ ಆಗಿದೆ. ಈಗ 3 ಟೊಮಟ ಅಂದರೆ ಚಿಕ್ಕ ಟೊಮಟ 3 ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. ಸ್ವಲ್ಪ ಇದು ಬೇಯ್ಕೊಳ್ಳಿ. ಸ್ವಲ್ಪ ಬಟಾಣಿ ಇದೆ, ಒಂದು 3 ಸ್ಪೂನಷ್ಟು ಅದು ಹಾಕ್ಕೊತೀನಿ. ಮಶ್ರೂಮ್ ಹಾಕ್ಕೊಂಬಿಡ್ತೀನಿ. ಚೆನ್ನಾಗೆ ಫ್ರೈ ಮಾಡ್ಕೊಂಬಿಡೋಣ. ಆ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಬೇಕು. ಅದರೊಳಗೆ ನೀರಿನ ಅಂಶ ಇರ್ತೈತೆ, ಅದೆಲ್ಲ ಸ್ವಲ್ಪ ಹೋಗಲಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಬಿಡ್ತೀನಿ. 1 ಸ್ಪೂನಷ್ಟು ಸಣ್ಣ ಸ್ಪೂನ್ ಒಳಗಡೆ ಅಚ್ಚ ಖಾರದ ಪುಡಿ 1 ಸ್ಪೂನ್ ಬಿರಿಯಾನಿ ಮಸಾಲ 2 ಸ್ಪೂನ್ ಇದೆ, ಅದು ಹಾಕ್ಕೊತೀನಿ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡ್ತೀನಿ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಮಸಾಲೆ ಎಲ್ಲ ಹೊಂದ್ಕೊಳ್ಳಿ. ನಾನು ಆ ಕಡೆ 4 ಲೋಟ ನೀರು ಬಿಸಿಗಿಟ್ಟಿದ್ದೀನಿ. ಸ್ವಲ್ಪ ಮಸಾಲೆ ಎಲ್ಲ ಒಂದು ಹಸಿ ವಾಸನೆ ಹೋಗಲಿ. 4 ಲೋಟ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 4 ಲೋಟ ನೀರು ಇಲ್ಲಿಟ್ಟಿದ್ದೀನಿ ಬಿಸಿ ಆಗಲಿಕ್ಕೆ. ನೀರಿಂದ ತೆಗೆದು ನಾನು ಸೋರಿಸ್ಕೊಂಡಿದ್ದೀನಿ. 1 ನಿಮಿಷ ಆಗಿದೆ. ನೋಡಿ ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇವಾಗ ನಾವು ಸೋಸಿಟ್ಕೊಂಡಿರೋ ಅಕ್ಕಿ ಇದಕ್ಕೆ ಹಾಕ್ಕೊಂಬಿಡೋಣ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗೆ ಮಿಕ್ಸ್ ಆಗಿದೆ. ಈಗ ಕೊದ್ದಿರೋ ನೀರು ಹಾಕ್ಕೊಂಬಿಡೋಣ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡೋಣ. ಒಂದು ಅರ್ಧ ಕಡಿ ನಿಂಬೆ ರಸ ಹಾಕ್ಕೊಂಬಿಡೋಣ. ಚೆನ್ನಾಗೆ ಮಿಕ್ಸ್ ಮಾಡೋಣ. ಒಂದು ಕೊದಿ ಬರಲಿ, ಆಮೇಲೆ ನಾವು ದಮ್ ಕಟ್ಟೋಣ. ನಾನು ದಮ್ ಕಟ್ ಮಾಡ್ತೀನಿ, ಕುಕ್ಕರ್ ಮುಚ್ಚಲ್ಲ ನಾನು. ಚೆನ್ನಾಗಿ ಕುದೀತಾ ಇದೆ. ಇದು ಫುಲ್ಲು ಅಂದರೆ 3/4 ಭಾಗ ಇದು ಬೇಯಬೇಕು, ಆಮೇಲೆ ನಾವು ದಮ್ ಕಟ್ಟೋಣ. ನೋಡಿ ನೀರೆಲ್ಲ ಇಮ್ಮರ್ಕೊಂಡ್ಬಿಟ್ಟಿದೆ. ಒಂದು ಸತಿ ಕೆಳಗಿನ ಮೇಲೆ ಗಂಟ ಚೆನ್ನಾಗಿ ಮಿಕ್ಸಿ ಮಾಡಿ ಆಮೇಲೆ ದಮ್ ಕಟ್ಟೋಣ. ಸಮ ಮಾಡ್ಕೊಂಬಿಡೋಣ. ಹಿಂಗೆ ಒಂದು ಕಾಟನ್ ಬಟ್ಟೆ ಒದ್ದೆ ಮಾಡಿ ಹೀಗೆ ಹಾಕ್ಕೊಂಬಿಡೋಣ. ಆಮೇಲೆ ಇದಕ್ಕೆ ನಾನು ಲಬ್ಬರು ಸೀಟಿ 2 ತೆಗೆದುಬಿಟ್ಟಿದ್ದೀನಿ. ಇದು ಹಾಕಿ ಕ್ಲೋಸ್ ಮಾಡೋಣ. ಒಂದು 10 ನಿಮಿಷ ಹಾಗೆ ಬಿಡೋಣ, ಆಮೇಲೆ ಓಪನ್ ಮಾಡೋಣ. ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತೇಳಿ. ನೋಡಿ ಎಷ್ಟು ಉದ್ರಾಗಿ ಎಷ್ಟು ಚೆನ್ನಾಗಾಗಿದೆ. ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ.
ನೋಡಿದ್ರಲ್ಲ ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ಹೇಳಿ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾವ ರೀತಿ ಅಡುಗೆ ಮಾಡ್ತೀನಂತ ನೀವು ಕಮೆಂಟ್ ಬಾಕ್ಸಲ್ಲಿ ನಂಗೆ ತಿಳಿಸಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡೋದಕ್ಕಾಗಿ ಬಾಯ್.